Hello everyone, welcome to Rajeshwari's Commerce and Management Study Hub. ಇವತ್ತು ನಾವು ರೇಷಿಯೋ ಅನಾಲಿಸಿಸ್ ನ ಎಲ್ಲ ಪ್ರೀವಿಯಸ್ ಕ್ವೆಶನ್ಸ್ 2019 ರಿಂದ 2023 ವರೆಗೂ ಎಲ್ಲ ಕ್ವೆಶನ್ ಪೇಪರ್ ಕ್ವೆಶನ್ಸ್ ಸಾಲ್ವ್ ಮಾಡ್ತಾ ಇದ್ದೀರಿ. ಇಲ್ಲಿ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಬೇಸಿಕ್ಸ್ ಆಫ್ ರೇಷಿಯೋ ಅನಾಲಿಸಿಸ್ ನ ವಿತ್ ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವ್ ಇನ್ನೂ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ ಆ ಕಾನ್ಸೆಪ್ಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾವಾಗ್ಲೂ ಅಷ್ಟೇ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿದ್ರೆ ಎಲ್ಲಾ ರೇಷಿಯೋಸ್ನು ನಾನು ಟೈಪ್ ಬೇಸ್ಡ್ ಆನ್ ದ ಟೈಪ್ಸ್ ಆಫ್ ರೇಷಿಯೋಸ್ ಪ್ರಾಬ್ಲಮ್ಸ್ ಜೊತೆ ಮಾಡಿದೀನಿ. ಎಲ್ಲಾ ಫಾರ್ಮುಲಾಸ್ನು ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಸೊ ನಿಮ್ಗೆ ಅದು ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡೋವಾಗ್ಲೂ ಹೆಲ್ಪ್ ಆಗತ್ತೆ. ಜೊತೆಗೆ ಬಿಫೋರ್ ಎಕ್ಸಾಮ್ read once all the formulas and go. That will help you to memorize all the formulas in the exam hall. Okay, so let us solve this question. 2023 question idu. Calculate current ratio, quick ratio from the following information. ಇಲ್ಲಿ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್, ಕ್ವಿಕ್ ಅಸೆಟ್ಸ್ ಕೊಟ್ಟಿದ್ದಾರೆ. ನಾವು ಕರೆಂಟ್ ರೇಷಿಯೋ ಮತ್ತೆ ಕ್ವಿಕ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಸೊ ಏನೇನ್ ಕೊಟ್ಟಿದ್ದಾರೆ? ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ. ಕರೆಂಟ್ ಅಸೆಟ್ಸ್ 2,40,000 ಕೊಟ್ಟಿದ್ದಾರೆ. ಕರೆಂಟ್ ಲಯಬಿಲಿಟೀಸ್ 60,000 ಕೊಟ್ಟಿದ್ದಾರೆ. ದೆನ್ ಕ್ವಿಕ್ ಅಸೆಟ್ಸ್ ಎಷ್ಟು? 1,20,000 ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನು? ಕ್ವಿಕ್ ರೇಷಿಯೋ ಮತ್ತೆ ಕರೆಂಟ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಏನು ಕರೆಂಟ್ ರೇಷಿಯೋದು? ಕರೆಂಟ್ ರೇಷಿಯೋ ನಿಮ್ಮ ರಿಪೇಯಬಲ್ ಕೆಪಾಸಿಟಿ ಹೇಗಿದೆ ವಿತ್ ಇನ್ 9 months, ಹೌ ಪ್ರೊಡಕ್ಟಿವ್ಲಿ ಯು ಆರ್ ವರ್ಕಿಂಗ್, ಎಫಿಷಿಯನ್ಸಿ ಏನು ಅಸೆಟ್ಸ್ ಲಿಕ್ವಿಡಿಟಿ ಪೊಸಿಷನ್ ಅನ್ನೋದನ್ನ ತಿಳ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಸೊ ಕರೆಂಟ್ ರೇಷಿಯೋ ಫಾರ್ಮುಲಾ ಬಂದು ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ಸ್ ನಮ್ಗೆ ಆಲ್ರೆಡಿ ಗೊತ್ತು, ಇಟ್ ಇಸ್ 2,40,000. ವಾಟ್ ಈಸ್ ದ ಐಡಿಯಲ್ ರೇಷಿಯೋ ಆಫ್ ಕರೆಂಟ್ ರೇಷಿಯೋ? ಐಡಿಯಲ್ ರೇಷಿಯೋ ಆಫ್ ಕರೆಂಟ್ ರೇಷಿಯೋ ಬಂದು 2:1. ಕರೆಂಟ್ ಲಯಬಿಲಿಟೀಸ್ 60,000. ಸೊ ಎಲ್ಲ ಝೀರೋಸ್ ಕ್ಯಾನ್ಸಲ್ ಮಾಡಿದ್ರೆ 4:1. 4:1 ಏನಿದೆ ಕರೆಂಟ್ ರೇಷಿಯೋ ಬರುತ್ತೆ. ನೆಕ್ಸ್ಟ್ ಕ್ವಿಕ್ ಅಸೆಟ್ಸ್. ಕ್ವಿಕ್ ಅಸೆಟ್ಸ್ ಅಲ್ಲಿ ನಿಮ್ಗೆ ಫಾರ್ಮುಲಾ ಏನು? ಕ್ವಿಕ್ ರೇಷಿಯೋದು ಕ್ವಿಕ್ ರೇಷಿಯೋ ಫಾರ್ಮುಲಾ ಬಂದು ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ಕ್ವಿಕ್ ಅಸೆಟ್ಸ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಕ್ವಿಕ್ ಅಸೆಟ್ಸ್ ಕೊಟ್ಟಿದ್ದಾರೆ. ಇನ್ ಕೇಸ್ ಕ್ವಿಕ್ ಅಸೆಟ್ಸ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ಸ್ಟಾಕ್ ಕೊಟ್ಟಿರ್ತಾರೆ ಇನ್ವೆಂಟ್ರೀಸ್ ನ, ನಾವು ಅದನ್ನ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಡಿಡಕ್ಟ್ ಮಾಡ್ಕೋಬೇಕು. ಸೊ ಕ್ವಿಕ್ ಅಸೆಟ್ಸ್ ಅಲ್ಲಿ 1,20,000, ಕರೆಂಟ್ ಲಯಬಿಲಿಟಿ ಎಷ್ಟು? 60,000. ಸೊ ಯು ವಿಲ್ ಗೆಟ್ 2:1 is your quick ratio. I hope you all understood. Let us go to the next question. The next question is, the following information is related to the company as on 31st March 2022. Revenue from operations 10 lakh, gross profit 2 lakh, average inventory 1 lakh, net credit revenue from operations 6 lakh, average trade receivables 1,50,000, net credit purchase 5 lakh, average trade payable 2,50,000, operating expenses 1 lakh, net profit 1 lakh. ನೀವು ಇಲ್ಲಿ ಕ್ವೆಶನ್ಸ್ ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಆಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ವಿತೌಟ್ ಕ್ವೆಶನ್ಸ್ ಸಾಲ್ವ್ ಮಾಡಬೇಡಿ. ಹ್ಯಾವ್ ಕ್ವೆಶನ್ ಇನ್ ಫ್ರಂಟ್ ಆಫ್ ಯು, ದೆನ್ ಸಾಲ್ವ್. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್. ನಾವೇನೇನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು? ಆಲ್ ಟರ್ನ್ ಓವರ್ ರೇಷಿಯೋಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ನೆಟ್ ಪ್ರಾಫಿಟಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಸೊ ಟರ್ನ್ ಓವರ್ ಅಂದಿದ ತಕ್ಷಣ ಇಲ್ಲಿ ಸೇಲ್ಸ್ ಬಗ್ಗೆ, sales plays a vital role. So sales will be considered as a major part for calculating the turnover ratios. Now let us calculate these ratios. First we will calculate inventory turnover ratio. So inventory turnover ratio ಅಲ್ಲಿ ಫಾರ್ಮುಲಾ ಬಂದು cost of revenue from operations, RFO ಅಂದ್ರೆ revenue from operations, ಡಿವೈಡೆಡ್ ಬೈ ಆವರೇಜ್ ಇನ್ವೆಂಟ್ರಿನ ತಗೋತೀರಿ. ಆವರೇಜ್ ಇನ್ವೆಂಟ್ರಿ ಅಂದ್ರೆ ಓಪನಿಂಗ್ ಇನ್ವೆಂಟ್ರಿ ಪ್ಲಸ್ ಕ್ಲೋಸಿಂಗ್ ಇನ್ವೆಂಟ್ರಿ ಡಿವೈಡೆಡ್ ಬೈ 2 ಆವರೇಜ್ ಇನ್ವೆಂಟ್ರಿ. ಸೊ ಫಸ್ಟ್ ನಾವು ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ನ ಫೈಂಡ್ ಔಟ್ ಮಾಡಬೇಕು. ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಇಸ್ ನಥಿಂಗ್ ಬಟ್ ಯುವರ್ ಟೋಟಲ್
ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ನ ಮೈನಸ್ ಮಾಡ್ಕೊಳ್ಳಿ. ಗ್ರಾಸ್ ಪ್ರಾಫಿಟ್. So total revenue from operations is 10 lakh given minus gross profit is 2 lakhs. What is your COGS? It is 8 lakh. Right. Now we have cost of revenue from operation, that is 8 lakh divided by average inventory is 1 lakh. 8 times. Always turnover ratios we are representing with 8 times. Okay. The next ratio is trade receivable turnover ratio. Trade receivable turnover ratio. For that we need to have a net credit revenue. Net credit revenue. Here in this question, all the information given directly. So you no need to worry. If you know formula, you just apply. Okay. Net credit revenue from operations divided by average trade receivables. Average trade receivables. So net credit revenue from operations is what? 6 lakh divided by average trade receivables is 1,50,000 average trade receivable. So here it is 4 times. Right. Next ratio is trade payable turnover ratio. Trade payable turnover ratio is net credit purchase. Net credit purchase ಅಲ್ಲಿ average trade payable. Average trade payables. Divide ಮಾಡಬೇಕು. Net credit purchases given, it is 5 lakh and average trade payable is 2,50,000. It will come 2 times. Right. 25 ones are 25 twos are. Understood? Next ratio we need to find out is, first we have found inventory turnover ratio with the help of cost of revenue from operations by dividing with the average inventories. Then trade receivable turnover ratio, net credit revenue from operations divided by average trade receivables. Trade payable turnover ratio, net credit purchase divided by average trade payables. Then we need to find out the gross profit. How you will find out gross profit ratio? Gross profit ratio. To find out gross profit ratio, gross profit divided by net revenue from operations we are considering. Gross profit is given, right? Gross profit is 2 lakh and net revenue from operation is 10 lakh into 100, because here we are finding the percentage. So it is 20%. Then operating ratio. Whatever your operations, through operations you have earned, for that you are finding the ratio, operating ratio. It is cost of revenue from operations plus operating expenses divided by net revenue from operations into 100.
into 100. Right. So cost of revenue from operations is 8 lakh plus operating expenses is 1 lakh divided by net revenue is 10 lakh into 100 is 90%. 8 plus 1 9, 9 divided by 10 lakh into 100 is 90% is operating ratio. And the last ratio is net profit ratio. Net profit ratio. Net profit ratio, net profit divided by net revenue from operations into 100. Net profit is 1 lakh divided by net revenue from operation is 10 lakh into 100 is 10%. Done. I hope you all are understanding and you are all practicing with me, right? Yes. So then we'll go to the next question. Question is, calculate current ratio, quick ratio from the following information. This is May 2023 questions. Inventories 1 lakh 20, trade receivables 90,000, cash and cash equivalents 22,800, trade payables 2,34,000, current investment 7,200, proposed dividend 6,000, bank overdraft 60,000. So all the items which are related to the current asset and current liabilities are given. So here inventory we are considering under current assets, trade receivables current assets, cash and cash equivalents current asset, and current investment also comes under the current assets. Okay, then trade payables is a current liability, proposed dividend, bank overdraft are current liability. To find out quick ratio, we need quick asset. So what we will do for that? From total current asset, we are deducting inventories. Then we will get quick assets. Okay, so let us solve this question. Have you taken the screenshot of the question? So please take it if you are not taken it. ಫಸ್ಟ್ ವಿಲ್ ಡು ವರ್ಕಿಂಗ್ ನೋಟ್. ಯಾವಾಗಲೂ ವರ್ಕಿಂಗ್ ನೋಟ್ ಮಾಡ್ಕೊಳ್ಳಿ. ಸೊ ವರ್ಕಿಂಗ್ ನೋಟಲ್ಲಿ ಎಲ್ಲ ವರ್ಕ್ನು ಕ್ಲೀನಾಗಿ ತೋರಿಸಿ ನಿಮ್ಮ ಸೊಲ್ಯೂಷನಲ್ಲಿ ಅಂದರೆ ನೀವೇನು ಪ್ರೆಸೆಂಟ್ ಮಾಡಿರ್ತೀರಾ ಅದರಲ್ಲಿ ಆ ವರ್ಕಿಂಗ್ ನೋಟ್ ನಂಬರ್ಸ್ನ ಕೊಡಿ. ನಾವು ಫಸ್ಟ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಕರೆಂಟ್ ಅಸೆಟ್ಸ್. ಸೊ ಯಾವ್ದಾದೆಲ್ಲ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ? ಇನ್ವೆಂಟ್ರೀಸ್ ಬರುತ್ತೆ, ರೈಟ್? ಇನ್ವೆಂಟ್ರೀಸ್ ಎಷ್ಟು? 1,20,000. Then trade receivables 90,000, cash and cash equivalents 22,800, current investment is 7,200. Total current assets is 2,40,000. Right? Then current liabilities. Current liabilities. Under current liabilities, trade payable. Trade payables are 2,34,000. Proposed dividend is 6,000. Bank overdraft is 60,000. Then total is 3 lakh. Right? Let us find out the quick asset also.
quick asset is equal to current asset minus inventories. Current assets is to 2,40,000 minus 1,20,000. Then quick assets will be 1,20,000. Now let us find out the current ratio and quick ratio. Current ratio formula is current asset divided by current liability. Total current assets is 2,40,000 divided by current liability is 3 lakh. 0.8 is to 1 is the ratio of current ratio. Quick ratio is quick asset divided by current liability. Quick asset is 1,20,000. Current liability is 3 lakh. Here 0.4 is to 1. Right. Now let us solve the next question. From the following information, calculate inventory turnover, trade receivable turnover, trade payable turnover, gross profit, net profit, operating profit. So ನಾವೇನ್ previous question ಅಂದ್ರೆ March question paper solve ಮಾಡಿದ್ರಿ, the same question but only the number changed here. So this you have to do it. Comment section ಅಲ್ಲಿ ಇದರ answers ನ ನೀವು comment ಮಾಡಬೇಕು. Okay, this question you are doing, this is your homework problem. So take a screenshot of the question so you can solve. Now let us go to the April 2022 question. So here you can see again you have a similar like current asset, current liabilities, quick assets are given directly. You need to calculate current ratio and quick ratio. So you will do it, right? You have to do it. Only practice makes you perfect. ಎಲ್ಲಾ ಫಾರ್ಮುಲಾಗಳು ನಾಲ್ಗೆ ಮೇಲೆ ಇರಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು. Again see the same question, inventory turnover, trade receivable, trade payable, gross profit, operating ratio, net profit. So question is here. You can take screenshot of the question to solve this. Yes. Next 2020 question. Here calculate current ratio, quick ratio only you are calculating. Inventory, trade receivable, advance tax, cash and cash equivalents, trade payable, short term borrowings, that is bank overdraft is given. So here you need to calculate inventory, current asset is inventory, trade receivables inventory, advance tax is your current asset, provision for tax ಕೊಟ್ಟಿದ್ರೆ current liability ಹೋಗುತ್ತೆ, advance tax ಕೊಟ್ಟಿರೋದ್ರಿಂದ current assets ಅಲ್ಲಿ ಕನ್ಸಿಡರ್ ಮಾಡಬೇಕು. Cash and cash equivalent is your current assets. Current liability is trade payable, short term borrowing current liabilities ಅಲ್ಲಿ ಬರುತ್ತೆ. ಸೊ ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟು ಬರುತ್ತೆ? ಟೋಟಲ್ ಕರೆಂಟ್ ಅಸೆಟ್ಸ್ ನಿಮ್ಗೆ 1,34,000 ಬರುತ್ತೆ ಅಲ್ವಾ? ಸಿ 1,34,000 ಅಲ್ಲಿ 50,000 ನ ಮೈನಸ್ ಮಾಡಿದ್ರೆ ನಿಮ್ಗೆ 84,000 ಏನ್ ಬರುತ್ತೆ? ಅದು ಕ್ವಿಕ್ ಅಸೆಟ್ ಆಗಿರುತ್ತೆ. ಸೊ ಫೈಂಡ್ ದಿಸ್ ಆಲ್ಸೋ. Now one more question we have here, March 2020. So this is different question. Let us solve this. Net asset turnover, fixed asset turnover, working capital turnover, turnover ratio and profitability ratio ಎರಡನ್ನು ಕೇಳಿದ್ದಾರೆ. Gross profit, net profit, operating profit. The last three is same. First three only changed over here. The question is fixed asset, current assets ಕೊಟ್ಟಿದ್ದಾರೆ, current liabilities ಕೊಟ್ಟಿದ್ದಾರೆ, revenue from operations, cost of revenue from operations, net profit, operating profit. All the requirements are given directly. Only you need to apply it. Okay. Now let us solve this. First we need to find out the net asset turnover ratio. Net assets turnover ratio. So net asset turnover ratio, what is the formula? Formula is
revenue from operations divided by net assets. ನಾವ್ ಏನ್ನ ಫೈಂಡ್ ಔಟ್ ಮಾಡ್ತೀರಿ ಅದು ಯಾವಾಗ್ಲೂ ಬೇಸ್ ಅಲ್ಲಿ ಇರುತ್ತೆ, ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಇರುತ್ತೆ. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಆಗ ನಿಮ್ಗೆ ನ್ಯೂಮರೇಟರ್ ಈಸಿಯಾಗಿ ನೆನಪಾಗುತ್ತೆ. ಯಾವ್ದ್ರ ಬೇಸ್ ಮೇಲೆ ನೀವು ಮಾಡ್ತಿದ್ದೀರಾ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್. ಸೊ ಇಲ್ಲಿ ನೆಟ್ ಅಸೆಟ್ಸ್ ನಾವು ಫೈಂಡ್ ಔಟ್ ಮಾಡ್ಬೇಕು. ನೆಟ್ ಅಸೆಟ್ಸ್ ಅಂದ್ರೆ ಏನು? ಟೋಟಲ್ assets. Net asset after deducting the fixed asset plus current asset minus current liabilities ನ ನಾವು ನೆಟ್ ಅಸೆಟ್ಸ್ ಅಂತ ಕರಿತೀರಿ. ಸೊ ಫಿಕ್ಸ್ಡ್ ಅಸೆಟ್ ಎಷ್ಟು ಟೋಟಲ್? ಇಟ್ ಇಸ್ ಗಿವನ್ 16 lakh. Current asset is 4 lakh. From this minus current liability 2 lakh. 20 minus 2, 18 lakh. 18 lakh is net assets. So revenue from operations is, it is revenue from operation 20 lakh divided by net asset. This is also called as capital employed. So asset side approach, asset side ತಗೊಂಡಾಗ ನಾವು ಫಿಕ್ಸ್ಡ್ ಅಸೆಟ್ ಪ್ಲಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡ್ತೀರಿ. ಲಯಬಿಲಿಟಿ ಸೈಡ್ ತಗೊಂಡಾಗ, ಲಯಬಿಲಿಟಿ ಸೈಡ್ ಅಪ್ರೋಚ್ ತಗೊಂಡಾಗ ನಾವು ಶೇರ್ ಕ್ಯಾಪಿಟಲ್, ಲಾಂಗ್ ಟರ್ಮ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮತ್ತೆ ಲಾಂಗ್ ಟರ್ಮ್ ಡೆಟ್ಸ್ ಏನಿರುತ್ತೆ ಎಲ್ಲದನ್ನು ಆಡ್ ಮಾಡ್ಕೋತೀರಿ. ನಾವ್ ಇಲ್ಲಿ ಅಸೆಟ್ ಸೈಡ್ ಅಪ್ರೋಚ್ ತಗೊಂಡಿರೋದ್ರಿಂದ ಫಿಕ್ಸ್ಡ್ ಅಸೆಟ್ಸ್ ಪ್ಲಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡ್ಕೊಂಡಿದ್ದೀರಿ. ಸೊ ದಟ್ ವಿಲ್ ಬಿ ಅವರ್ ನೆಟ್ ಅಸೆಟ್ಸ್ 18 lakh. Now what is the ratio? 20 lakh divided by 18 lakh. It is 1.11 times. 1.11 times is the net asset turnover ratio. Then we have fixed asset turnover ratio. Fixed asset turnover ratio. Fixed asset turnover ratio formula is net revenue from operations divided by what we are finding? Fixed asset. So that net fixed assets we are taking. Net revenue from operations is given. It is 20 lakh divided by fixed asset is 16 lakh. Only fixed assets we are taking 16 lakh. The ratio is 1.25 times. 1.25 times. The next we'll find out working capital turnover ratio. Working capital turnover ratio. Working capital turnover ratio, the formula is net revenue from operations divided by working capital. What is working capital? Current assets minus current liabilities. Net revenue from operations, we already know it is 20 lakh. And current assets minus current liability. Current assets is 4 lakh. Current liabilities is minus 2 lakh. What is the ratio? The ratio is 10 times. 10 times. Right? The next we will find out gross profit ratio. Gross profit ratio is gross profit ratio. The gross profit ratio formula is gross profit divided by, how we got gross profit? What basis? The base is revenue from operations. Net revenue from operations into 100. Gross profit is given. It is revenue from operations minus cost of revenue from operations.
Revenue from operations is whatever we have earned, the income. Cost of revenue, to generate the revenue, whatever we have spent. That is cost of revenue from operations. Revenue from operations is 20 lakh minus cost of revenue from operations is 8 lakh divided by net revenue from operations is 20 lakh. 20 lakh minus 8 lakh, it is 12 lakh divided by 20 lakh into 100 is 60. Right. Let us find out the net profit ratio. Net profit ratio. Net profit ratio formula is net profit divided by net revenue from operations into 100. Right. Net profit is given, that is 4 lakh divided by 20 lakh into 100. What is the ratio? 20%. Last ratio is operating ratio. Operating ratio. What is the formula for operating ratio? Operating cost divided by net revenue from operations into 100. Operating cost is equals to cost of revenue from operations. To this we are adding all operating expenses. Operating expenses na add ಮಾಡ್ಕೋಬೇಕು. Cost of revenue from operations ಎಷ್ಟು 8 lakh. Operating expenses 1 lakh. Total is 9 lakh. Then the ratio is, let us calculate the ratio. Operating cost is 9 lakh divided by net revenue from operations is 20 lakh into 100 is 45%. 45%. Now let us solve the next question. In this question again you need to find out current ratio. Liquid ratio is nothing but quick ratio. Quick ratio na liquid ratio ಅಂತಾನು ಕರೀತಾರೆ. So current liabilities direct ಕೊಟ್ಟಿದ್ದಾರೆ, trade receivable, cash in hand, cash at bank, inventories, advance tax. So ಇಲ್ಲಿ ಏನ್ ಐಟಮ್ಸ್ ಕೊಟ್ಟಿದ್ದಾರೆ ಇದೆಲ್ಲದನ್ನು ನಾವು ಕರೆಂಟ್ ಅಸೆಟ್ಸ್ ಅಲ್ಲಿ ತಗೋಬೇಕು. ಈ ಟೋಟಲ್ ಕರೆಂಟ್ ಅಸೆಟ್ಸ್ 40,000 ಬರುತ್ತೆ. ಅದರಲ್ಲಿ ಇನ್ವೆಂಟ್ರೀಸ್ ನ ಮೈನಸ್ ಮಾಡಿ 10,000 ನ, ಅವಾಗ ನಿಮ್ಗೆ quick assets sigate 30,000. So remaining things you need to calculate this question. Take a screenshot of the question and do this. Okay. And again one more questions we have, that is you need to calculate inventory, trade receivable, trade payable, gross profit, operating, net profit. Same question, only the number changed here. So you need to practice again this question. Okay. Practice this question. You have to do it. Take a screenshot and practice. 2019 question. Again you need to calculate current ratio, liquid ratio, current liabilities, trade receivable, cash in hand, cash at bank, inventory, advance tax. Same, right? Practice makes you perfect. Okay, so these are all the question where you can score full marks. That is why you need to practice more. And next question we have, again inventory, trade receivable, trade payable, GP, operating ratio, net profit ratio ಇದೆ.
ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಸ್ಕ್ರೀನ್ ಶಾಟ್ ತಗೋತಾ ಇದ್ದೀರಾ ಅಲ್ವಾ? ಟೇಕ್ ದ ಸ್ಕ್ರೀನ್ ಶಾಟ್ಸ್ ಅಂಡ್ ಸಾಲ್ವ್ ದೀಸ್ ಕ್ವೆಶನ್ಸ್. ಇದು ಜುಲೈ 2019 ಕ್ವೆಶನ್. ಇಲ್ಲೂ ನೀವು ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ ಎರಡು ಕ್ಯಾಲ್ಕುಲೇಟ್ ಮಾಡಬೇಕು, ಜೊತೆಗೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಅಂದ್ರೆ ಆರ್ಡರ್ ಅಲ್ಲಿ ಬರೀಬೇಕು. ಟ್ರೇಡ್ ರಿಸೀವಬಲ್ಸ್, ಇನ್ವೆಂಟ್ರಿ, ಪ್ರಿಪೇಡ್ ಎಕ್ಸ್ಪೆನ್ಸಸ್, ಕ್ಯಾಶ್. ಸೊ ಇದಿಷ್ಟು ನಾವು ಅಸೆಟ್ಸ್ ಅಲ್ಲಿ ತಗೋತೀರಿ ಅಲ್ವಾ? ಕರೆಂಟ್ ಅಸೆಟ್ಸ್ ಅಲ್ಲಿ ತೋರಿಸ್ಬೇಕು. ಕ್ರೆಡಿಟಾರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಸೊ ಸೆಪರೇಟ್ ಆಗಿ ಆಸ್ ಪರ್ ಶೆಡ್ಯೂಲ್ 3 ಫಾರ್ಮೆಟ್ ವರ್ಟಿಕಲ್ ಫಾರ್ಮ್ ಅಲ್ಲಿ ಪ್ರಿಪೇರ್ ಮಾಡಿ ತೋರಿಸ್ಬೇಕು ಅಂಡ್ ಕ್ಯಾಲ್ಕುಲೇಟ್ ಮಾಡಬೇಕು ರೇಷಿಯೋ. ಓಕೆ, so take the screenshot of this question. Again you have to do this question. We have completed from 2023 to 2019 all the questions. So all practice, all the best for your exams. If you are not watched basic videos, ಅದರಲ್ಲಿ ಎಲ್ಲ ರೇಷಿಯೋಸ್ನು ನಾನು ವಿತ್ ಪ್ರಾಬ್ಲಮ್ಸ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದನ್ನ ಒಂದ್ಸರಿ ವಾಚ್ ಮಾಡಿ ಆಮೇಲೆ ಇದನ್ನು ಈ ವಿಡಿಯೋನು ನೋಡ್ತಾ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.